ಕಾಲೇಜನ್ನು ಸಹ ಫಾರೆಸ್ಟ್ ಇರೋಕ್ಕೆ ಸೇರಿರುವಂಥ ಕಾಲೇಜಿಗಿರುವಂಥ ಜಾಗವನ್ನು ಡಿನೋಟಿಫೈ ಮಾಡಿ ಇವತ್ತು ತಗೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಬಂಧುಗಳಿವತ್ತು. ಅವರ ಕಾಲೇಜಿನ ಜಾಗವನ್ನು ಫಾರೆಸ್ಟ್ ಜಾಗ ಆಗಿದ್ದನ್ನು ಅವರ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಡಿನೋಟಿಫೈ ಮಾಡಿಬಿಟ್ಟು ಆ ಜಾಗವನ್ನು ತಗೊಂಡಿದ್ದಾರೆ ಅನ್ನೋದು ಸಹ ನನಗೆ ಸುದ್ದಿ ಬಂದಿದೆ ಬಂಧುಗಳೇ. ಅದರ ಬಗ್ಗೆ ಈಗಾಗಲೇ ನಾನು ರಾಜ್ಯದ ಮಂತ್ರಿ ಮಧು ಬಂಗಾರಪ್ಪನವ್ರ ಹತ್ರ ಮಾತಾಡಿದ್ದೀನಿ, ಅರಣ್ಯ ಇಲಾಖೆಯ ಮಂತ್ರಿಗಳಿಗೂ ಸಹ ನಾನು ಮಾತಾಡಿದ್ದೀನಿ. ಅದರ ಬಗ್ಗೆ ಚರ್ಚೆ ನಡೀತದೆ, ಅದರ ದಾಖಲೆ ತೆಗೆಸ್ಕೊಳ್ತೀನಿ. ಇದು ಬಿಡೋದಲ್ಲ, ಸಾಯಿ ಗಾರ್ಮೆಂಟ್ಸಿಂದು ನಾನು ಮಧು ಬಂಗಾರಪ್ಪನವ್ರಿಗೆ ಮೊನ್ನೆ ಹೇಳಿದ್ದೀನಿ, ನೀವು ಕೈ ಹಾಕ್ತಾ ಹೋದರೆ ನಾನು ಸುಮ್ಮನಿಲ್ಲ ಅಂತ ಅವರಿಗೂ ಎಚ್ಚರಿಕೆ ಕೊಟ್ಟಿದ್ದೇನೆ. ಇವತ್ತು 290 ಎಕರೆ ಸಾಯಿ ಗಾರ್ಮೆಂಟ್ಸಿಗೆ ಕೊಟ್ಟು 10,000 ರೂಪಾಯಿಗೆ ಎಕರೆ ಕೊಟ್ಬಿಟ್ಟು ಸೂಟ್ ಕೇಸ್ ಹೊಡೆದಾರೆ ಅಪ್ಪ ಮಕ್ಕಳೆಲ್ಲ ಸೇರಿಬಿಟ್ಟು. ಇವತ್ತು ಇವರಿಗೆ ಕ್ರಮ ತಗೊಳ್ಳಿ, ನಮ್ಮ ಸರ್ಕಾರ ಬಂದಿದೆ, ಕ್ರಮ ತಗೊಳ್ಳೋಕ್ಕೆ ಏನಾಗಿದೆ ಇವರಿಗೆ? ಯಾಕೆ ಕ್ರಮ ತಗೊಳ್ಳಲ್ಲ ನಮ್ಮ ಸರ್ಕಾರದವರು? ಇವತ್ತು ಸಣ್ಣ ಪುಟ್ಟದಕ್ಕೆಲ್ಲ ಅವರು ಎತ್ತಿ ಸ್ಟ್ರೈಕ್ ಮಾಡ್ತಾರೆ. ಇವರಿಗೇನಾಗಿದೆ? ಇವ್ರು ನಮ್ಮ ಸರ್ಕಾರ ಮಾಡಬೇಕಿದ್ದಲ್ಲ, ತೆಗಿಬೇಕಿದ್ದಲ್ಲ. ಅಲ್ಲಲ್ಲ, ಸುಮ್ಮನೆ ಬಿಡೋಕ್ಕಾಗಲ್ಲ. 290 ಎಕರೆ, 1-2 ರೂಪಾಯಿ ಅಲ್ಲ ಮರ, 10,000 ರೂಪಾಯಿ ಒಂದು ಎಕರೆ ಯಾರು ಕೊಡ್ತಾರನ್ರಿ? ಅಂಥ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಅವರಿಗೆ 10 ಎಕರೆ ಸಾಕು. ನಾವು ಸಾಗರದಲ್ಲಿ ಗಾರ್ಮೆಂಟ್ಸ್ ಕೊಟ್ಟಿದ್ದೀವಲ್ಲ, 5 ಎಕರೆನೂ ಕೊಟ್ಟಿಲ್ಲ, 3-4 ಎಕರೆ ಕೊಟ್ಟಿದ್ದೀವಿ ಸಾಯಿ ಗಾರ್ಮೆಂಟ್ಸಿಗೆ. ಅವ ಎಂತ ಮಾಡ್ತಾನಲ್ಲ, ಏರ್ಪೋರ್ಟ್ ಮಾಡ್ತಾನೆ ನಾವು ಸಾಯಿ ಗಾರ್ಮೆಂಟ್ಸ್. ಅವ ಎಲ್ಲ ಸೂಟ್ ಕೇಸ್ ಹೊಡೆದಿದ್ದಾರೆ ಇವರೆಲ್ಲ ಸೇರ್ಕೊಂಡು ಇವತ್ತು. ಅದ್ರ ಜೊತೆಗೆ ಸ್ನೇಹಿತರೆ, ಅದೊಂದೇ ಅಲ್ಲ, ನಮ್ಮ ಆ ಪುಲಮ ಇದು ಏನು ಪುಲಮ ಅಂತೇನೆ ಕಾಶ್ಮೀರ ದಾಳಿದು ಮೊನ್ನೆ ಏನು ಇದಾಯಿತು, ಆಪರೇಷನ್ ಸಿಂಧೂರ್ ಆದಮೇಲೆ ಕೆಲವರೆಲ್ಲ RSS ಅವರು ಹೇಳಿಕೆ ಕೊಡೋದು, ಕೆಲವರು BJP ಮುಖಂಡರು ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಅಲ್ಲ, ನಮ್ಮ ನಾಯಕರು ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ, ಅದು ತಪ್ಪೆ. ಒಬ್ಬ ಮುಖಂಡ ಹೇಳ್ತಾ ಇದ್ದಾನೆ, ಆ ಪಾಪ ಆ ಲೇಡಿ ಹೋರಾಟ ಮಾಡಿದಲ್ಲ ಅಂತ ಕುರೇಶಿ, ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಅವ್ರನ್ನ ಭಯೋತ್ಪಾದಕರ ಸೋದರಿ ಅಂತ ಹೇಳ್ತಾನಲ್ಲ. ಈ BJP ಮೈಂಡಲ್ಲಿ ಏನಿರ್ಬೋದ್ರಿ? ಅಂದರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ರು ಯಾರೇ ಏನಿದ್ರು ಸಹ ಅವರಿಗೆ ಭಯೋತ್ಪಾದಕರೇ. ಆ ಹೋರಾಟ ಮಾಡಿದ್ದು ಯಾವುದೂ ಇವ್ರಿಗೆ ಗೊತ್ತಿಲ್ಲ. ಅಂದರೆ ಎಷ್ಟು ನೀಚ ಬುದ್ಧಿ ಇದೆ ಅಂದರೆ, ಇವರಿಗೆ ಯಾವುದೇ ಹಿಂದೂ ಕೊಲೆ ಆದರೆ ಮಾತ್ರ ಹೋಗ್ತಾರೆ, ಬೇರೆಯವ್ರು ಯಾರು ಮುಸ್ಲಿಂ ಕೊಲೆ ಆದರೆ ಇವರಿಗೆ ಅದೆಲ್ಲ ಬರಲ್ಲ. ಇಂಥ ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ದಂಥವ್ರು ಇವತ್ತು BJPಯಲ್ಲಿ ಇವತ್ತು ಭಾಳ ಕೆಟ್ಟ ಸಂಸ್ಕೃತಿ ಇಟ್ಕೊಂಡವರು ಭಾಳ ಜನ ಇದ್ದಾರೆ. ಇಂಥದ್ದೆಲ್ಲ ಖಂಡನೆ ಮಾಡಬೇಕ್ರಿ ಅವರು. ತಿರಂಗ ಯಾತ್ರೆ ಮಾಡ್ತಾರೆ, ನಾವು ಬೇಡ ಅಂದಿದ್ದಲ್ಲ, ಯಾಕಂದರೆ ಸೈನಿಕರು ಹೋರಾಟ ಮಾಡಿದ್ದಾರೆ, ಮಾಡಲಿ, ಬೇಡ ಅಲ್ಲ. ಯುದ್ಧ ಗೆದ್ದು ಬಂದೀವಂತ ಮಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಎಲ್ಲಿ ಮಾಡಿದ್ದೀರಿ ನೀವು ಯುದ್ಧ? ಸಪೋರ್ಟ್ ಯುದ್ಧ ಮಾಡಿದ್ದೀರಾ? ಇಡೀ ದೇಶ ಎದ್ದು ಕೂತಿದ್ದು. ಈ ಸರಿ ಆಗಬೇಕು, ಪಾಕಿಸ್ತಾನ ಉಡಿಸ್ ಮಾಡಬೇಕು, ಅವ್ರು ಉಪಟಾಳ ಸಾಕು. ಪುಲ್ವಾಮಾ ದಾಳಿ ಆಯಿತು, ಆನಂತರ ಮೊನ್ನೆ 26 ಜನ ಸಾವಾಯಿತು, ಬೇಜಾನ್ ಸಾವಾಯಿತು. ಇವ್ಯಾವುದು ಬರಬಾರ್ದನ್ನು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಇವತ್ತು ಇಷ್ಟು ಆಗಿದೆ. ಇದನ್ನು ನಾನು ಖಂಡನೆ ಮಾಡ್ತೀನಿ. ಯಾಕೆ ಆ ನಮ್ಮ ಸೈನಿಕರಿಗೆ ಅವಮಾನ ಮಾಡಿದ್ದಕ್ಕೆ ನಾನು ಖಂಡನೆ ಮಾಡ್ತೇನೆ. ಜೊತೆಗೆ ಯಡಿಯೂರಪ್ಪನವ್ರು ನಿನ್ನೆ ಒಂದು ಮಾತು ಹೇಳಿದ್ದಾರೆ. ಅಬ್ಬಾ, ಈ ವಯಸ್ಸಿನಲ್ಲಿ ಯಡಿಯೂರಪ್ಪನವರು ಕಾಂಗ್ರೆಸ್ಸನ್ನು ಮುಗಿಸ್ತಾರಂತೆ. ಅವ್ರು ಗಟ್ಟಿ ಇದ್ದಾಗಲೇ ಹಿಂದಿನ ಸಾಲಿನಲ್ಲೇ ಅವ್ರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಈಗ ಕಾಂಗ್ರೆಸ್ಸನ್ನು ಮುಗಿಸ್ತಾರಂತೆ. ಯಾಕೆ ಮಗನಿಗೆ CM ಮಾಡೋಕ್ಕೆ ಮಾಡ್ತೀರಾ? ನಿಮ್ಮ ಮಗನೇ ಮುಗಿಸಕ್ಕೆ ಹೊಂಟಾರೆ BJPಯವರು, ಕಡಿತಾ ಇದ್ದಾರೆ ಹಿಂದ್ಗಡೆಯಿಂದ ಹಂಗೆ ಇದನ್ನು ನಿಮ್ಮ ಮಗನ್ನೇ ಮುಗಿಸಕ್ಕೆ ಹೊಂಟಿದ್ದಾರೆ. ನೀವು ಇವತ್ತು ನಮ್ಮ ಕಾಂಗ್ರೆಸ್ ಮುಗಿಸ್ತಾರಂತೆ. ಯಡಿಯೂರಪ್ಪನವ್ರು ಈ ವಯಸ್ಸಿಗೆ ನೋಡ್ರಿ ಹೆಂಗಿದೆ ಅಂತ ಅರ್ಥ. ನಿನ್ನೆ ಬಂದು ಹೇಳಿಕೆ ಕೊಟ್ಟಿರೋದು. ಮತ್ತೆ ಹೋರಾಟವನ್ನು ಮಾಡ್ತಾರಂತೆ ಕಾಂಗ್ರೆಸ್ ವಿರೋಧವನ್ನು. ಏನು ಸ್ವಾಮಿ ಯಡಿಯೂರಪ್ಪನವರೇ, ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಾಗಲೂ ನಿಮಗೆ ಮೆಜಾರಿಟಿ 104 ಬಂದಿದ್ದು. ನೀವು ಉಪಮುಖ್ಯಮಂತ್ರಿ ಆಗ್ತೀನಿ ಅಂದಾಗ 104, ಮುಖ್ಯಮಂತ್ರಿ ಆಗ್ತೀನಿ ಅಂದಾಗ 110 ಸೀಟ್ ಬಂದಿದೆ. ಎಲ್ಲೂ ಮೆಜಾರಿಟಿನೂ ತರಲಿಲ್ಲ. ಅಂಥ ಪವರ್ಫುಲ್ ಇದ್ದಾಗಲೇ ನೀವು ಮೆಜಾರಿಟಿ ತರಲಿಕ್ಕಾಗಲಿಲ್ಲ. ಈಗ ಕಾಂಗ್ರೆಸ್ನ ಮುಗ್ಸೋಕ್ಕಾಗತ್ತಾ ಯಡಿಯೂರಪ್ಪನವರೇ? ನೀವು ಹಿರಿಯರಿದ್ದೀರಿ, ನಾವು ಗೌರವ ಕೊಟ್ಟಿದ್ದೀವಿ ಬಿಡಿ, ನಾವಂತೂ ಗೌರವ ಕೊಡ್ತೀವಿ. ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಆದರೆ ನಮ್ಮ ಪಕ್ಷ ಮುಗಿಸ್ತೀನಿ ಅಂದ್ಕೊಂಡು ಸಿಟ್ಟು ಬರ್ತದೆ ನಮಗೆ. ಇದು ನಿಮ್ಮ ಹತ್ರ ಆಗೋಕ್ಕೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ ನಿಮಗೆ. ಈ ರಾಜ್ಯದ ಸರ್ಕಾರ ಗಟ್ಟಿ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಗಟ್ಟಿ ಇದೆ. ರಾಜ್ಯ ಸರ್ಕಾರ 2ನೇ ವರ್ಷ ಪೂರೈಸಿ 24ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದೀವಿ ನಾವು ಇವತ್ತು.
ಯಾವ ಗ್ಯಾರಂಟಿಗಳನ್ನು ನೀವು ಹೇಳ್ತಿದ್ರಲ್ಲ, ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅಪಹಾಸ್ಯ ಮಾಡಿದ್ರಲ್ಲ, ಅದೇ ಗ್ಯಾರಂಟಿನ ನಿಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿ ಬಾಂಬೆಯಲ್ಲಿ ಮಾಡಿದ್ರು, ಬೇರೆ ಬೇರೆ ಕಡೆ ಮಾಡಿದ್ರಲ್ಲ, ಅದನ್ನು ಯಾರು ಮಾತಾಡಲ್ಲ ಇವಾಗ ಅದನ್ನು. ಹಾಗಾಗಿ ಇಂಥ ಒಂದು ಧೋರಣೆಗಳನ್ನು ಯಡಿಯೂರಪ್ಪನವ್ರು ನಮ್ಮ ಪಕ್ಷ ತೆಗಿತೀನಿ ಅನ್ನೋದಿದೆಯಲ್ಲ, ಅದು ಭಾರಿ ಖಂಡನೆ ಅಂತ ನಾನು ತಿಳ್ಕೊಂಡು ಇವತ್ತು ಹೇಳ್ತಾ ಇದ್ದೇನೆ ಬಂಧುಗಳೇ. ಇಷ್ಟು ಹೇಳ್ತಾ ಏನಾರು ಇದ್ದರೆ ನೀವು ಕೇಳ್ಬೋದು. ನಾವು ಅದು ತಗೊಂಡಿದ್ದೇನೆ, ಈಗ ಅದು ತಗೊಳ್ತೀವಿ, ಅದಕ್ಕೂ ಬಿಡಲ್ಲ ನಾವು. ಯಾವ ಜೋನ್ ಇದೆ ಹಂಗಾರೆ ಬೇರೆಯವರಿಗೆಲ್ಲ ಕೊಡಬೇಕಲ್ಲ, ಒಳಗಡೆ ಸಂತ್ರಸ್ತರಿಗೆ ಕೊಡ್ಬೋದಿತ್ತಲ್ಲ, ತನ್ನ ಕಾಲೇಜಿಗೆ ಮಾತ್ರ ಏನು ಬೇಕಾದ್ರೂ ಮಾಡ್ಕೊಳ್ತೀರಿ, ಅದೇ ರೈತರಿಗೆ ಕೊಡಲ್ಲಲ್ಲ. ಹಾಂ, ಅದೇ ನೋಡ್ತೀವಿ, ಅದನ್ನು ಮಾಡ್ತಾ ಇದ್ದೀವಿ, ಅದನ್ನು ಬಿಡಬಾರ್ದು ಅಂತ ನಾವು. ನೋ 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 ಆಪರೇಷನ್ ಸಿಂಧೂರು ನಮ್ಮ ಸೈನಿಕರಿಗೆ ಯಾರು ಅಪಮಾನ ಮಾಡುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷದವರು ಹೇಳಿಕೆ ಕೊಡುವಂಥದ್ದಿಲ್ಲ, ಯಾವನು ಹೇಳಿಕೆ ಕೊಡುವಂಥದ್ದಿಲ್ಲ. ಆಪರೇಷನ್ ಸಿಂಧೂರಲ್ಲಿ ನಮ್ಮ ಸೈನಿಕರ ಹೋರಾಟ ಬಲವಾಗಿದೆ, ಅವ್ರಿಗೆ ಅಭಿನಂದನೆ ನಂದು. ಹೌದೌದು, ಯುದ್ಧ ಕಂಟಿನ್ಯೂ ಮಾಡಲಿಲ್ಲ, ಅರ್ಧಕ್ಕೆ ಬಟ್ಟಕ್ಕೆ ಬಳಸಿದ್ರು, ಟ್ರಂಪ್ ಹೇಳ್ದ, ಇನ್ನೊಬ್ಬ ಹೇಳ್ದ ಅಂದದಕ್ಕೆ ಬೇಜಾರಾಗಿದೆ ಅಷ್ಟೇ. ಅದು ತಪ್ಪಂತ ಹೇಳಿದ್ನಲ್ಲ, ನಮ್ಮ ಪಕ್ಷದ ಮುಖಂಡರುಗಳು ಕೊಟ್ಟಿದ್ದು ತಪ್ಪೇ. ನಮ್ಮ ಸೈನಿಕರ ಬಗ್ಗೆ ಯಾರು ಚಕ್ರ ಎತ್ತಬಾರ್ದು. ಭಾರತೀಯ ಸೈನಿಕರು ಸಮರ್ಥರಿದ್ದಾರೆ, ಆದರೆ ಮುಂದೋಗಕ್ಕೆ ಹೇಳ್ಬೇಕಲ್ಲ, ಮುಂದೋಗೋ ಲೀಡ್ರ್ ಸರಿ ಇಲ್ಲ ಅಷ್ಟೇ. ಮುಂದೆ ಹೋಗು ಯುದ್ಧ ಮಾಡಿ ಅಂತ ಹೇಳೋ ಲೀಡ್ರ್ ಸರಿ ಇಲ್ಲ. ಯಾರೋ ಟ್ರಂಪ್ ಹೇಳ್ದ, ಇನ್ನೊಬ್ಬ ಹೇಳ್ದ ಅಂತ ಹೇಳಿ ವಾಪಸ್ ಬರ್ತದಲ್ಲ, ಅದು ತಪ್ಪು ಅಂತ ಇದೆ. ನೋಡಿ, ಸಾಯಿ ಗಾರ್ಮೆಂಟ್ಸ್ ಬಗ್ಗೆ ಮೊನ್ನೆನೂ ಮಧು ಬಂಗಾರಪ್ಪನವ್ರ ಹತ್ರ ನಾನು ಮಾತಾಡಿದ್ದೇನೆ. ಸರ್, ನೀವು ಸ್ಟೆಪ್ಸ್ ತಗೊತೀರೋ ಇಲ್ಲೋ ಅಥವಾ ನಾನು ಹೇಳಿ ಅಂತಲೂ ಹೇಳಿದ್ದೇನೆ. ಇಲ್ಲ ನಾನೇ ಹೋಗ್ಬೇಕಾ, ನಾನೇ ಅಲ್ಲಿ ಹೋಗಿ ಕೂತ್ಕೊಂಡು ಸಾಯಿ ಗಾರ್ಮೆಂಟ್ಸ್ ಹತ್ರ ಸ್ಟ್ರೈಕ್ ಮಾಡ್ಬೇಕಂತ ಕೇಳಿದೆ. ನಾನು ಕೊಡ್ತೀನಿ, ನಾನು ಎಲ್ಲ ದೂರ ಕೊಡ್ತೀನಿ, ಬಿಡೋದಿಲ್ಲ. ಈಗ ಸಾಯಿ ಗಾರ್ಮೆಂಟ್ಸಿಂದ ಮಾತ್ರ ಬಿಡೋದೇ ಇಲ್ಲ ನಾನು. ಸರ್, ನನ್ನ ಕೈಗೆ ಅಧಿಕಾರ ಇಲ್ಲಲ್ಲ ಸರ್, ಏನು ಮಾಡ್ತೀರಾ? ನಾನೇ ಮಂತ್ರಿ ಆಗಿದ್ದರೆ ಇಷ್ಟೆಲ್ಲ ಬಡಿಸ್ಬಿಡ್ತಿದ್ದೆ ಅದನ್ನ. DCC ಬ್ಯಾಂಕಿಂದು ಮಂಜುನಾಥ್ ಗೌಡ್ರದ್ದು ಅವ್ರದ್ದು ಹಳೆ ಕೇಸನ್ನು ಮತ್ತೆ ರಿವರ್ಕ್ ಮಾಡಿಬಿಟ್ಟು ಅದನ್ನು ವಜಾ ಆಗಿದ್ದನ್ನ ಮತ್ತೆ ತಗೊಂಡಿದ್ದಾರೆ. 19ನೇ ತಾರೀಕು ಅವರಿಗೆ ಮತ್ತೆ ಕೋರ್ಟ್ ಇದೆ, ಅವತ್ತು ಬೇಲ್ ಆಗುತ್ತನ್ನೋ ನಮ್ಮ ನಿರೀಕ್ಷೆಯಲ್ಲಿದ್ದೀವಿ. ಅದು ಹಿಂದಿನ ಅದು ಅವರಲ್ಲೇ ಅವತ್ತೇ ಅವರಿಗೆ ಏನೂ ಇಲ್ಲ ಅಂತೇಳಿ ಅವ್ರು ಜಾಮೀನು ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಬಂದಿದ್ದಾರೆ? ರಾಜಕೀಯ ಪಿತೂರಿ. ಇದೇ ರಾಘವೇಂದ್ರ ಇಂಥವ್ರು ಇದ್ದಾರಲ್ಲಪ್ಪ, ಕೇಂದ್ರದಲ್ಲಿ ಹೋಗೋದು ಮತ್ತೆ ಪಿತೂರಿ ಇಡೋದು, ಏನಾರು ಮಾಡ್ತಾನೆ ಇರ್ತಾರೆ. ಅದು ರೆಡಿ ಇದೆಯಲ್ಲ, ಅದು ಬಿಡೋದೇ ಇಲ್ಲ ನಾವು. ಅದನ್ನು ನಾವು ಹಾಕಿದ್ದೀವಲ್ಲ, ಈಗ ರೆಡಿ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಈಗ ನೇಮಕಾತಿ ಅವ್ಯಾರದ್ದು ಬಿಡೋದೇ ಇಲ್ಲ ನಾವು, ಅದಕ್ಕೂ ರೆಡಿ ಮಾಡಿದ್ದೀವಿ. ಅದು ನಾನು ತೊಗೊಳ್ತೇನೆ. ನಾನು DCC ಬ್ಯಾಂಕ್ ಆಗಬೇಕು ಆಗಬಾರ್ದು ಅಂತೇಳಿ ರಾಘವೇಂದ್ರ ಭಾಳ ಟ್ರೈ ಮಾಡಿ ನಾನು ಸೋಲ್ಸಕ್ಕೆ ಮಾಡಿದರು. ಈಗ ಬಂದಿದ್ದೀನಲ್ಲ, ಇನ್ನು ಬಿಡಲ್ಲ, ನಾನು ತಗೊಳ್ತೇನೆ ಸ್ಟೆಪ್. ಮತ್ತೇನು ಸರ್? ಏನು ಹೋಗ್ತಿದೆ ಸರ್ ಅವರಿಗೆ? ರಾಜ್ಯ ಸರ್ಕಾರದ ಹಣ ಕೊಟ್ಟಿದ್ದೀನಿ, ಅವ್ರದ್ದು ಏನಿದೆ 15 ಕೋಟಿ ರೂಪಾಯಿ ಅವ್ರದ್ದಿದೆ, ಹಿಂದೆ ಅವ್ರು ಕೊಟ್ಟು ಹೋಗಿರೋದು ಅಷ್ಟೇ. ಈಗ ಮಾಡ್ತಿರೋದು ನಾನು 90 ಕೋಟಿ ರೂಪಾಯಿ ಈಗಾಗಿದೆ, ಇನ್ನು 190 ಕೋಟಿ. ಎಲ್ರಿ ಬರ್ರಿ ತೋರಿಸ್ತೀನಿ, ನಮ್ಮ ಹತ್ರ ಆರ್ಡರ್ ಕಾಪಿ ಇದೆ. ಬರೀ 15 ಕೋಟಿ ಮಾಡಿದ್ದಾರೆ ಅವರು ಅಷ್ಟೇ. 90 ಕೋಟಿ ಮಾಡಿದರೆ ಅವ್ರ ಹತ್ರ ಯಾಕೆ ಹೇಳಕ್ಕೆ ಹೋಗ್ತಿದ್ದೆ? ನಾನು ಯಾಕೆ ಕೊಡಕ್ಕೆ ಹೋಗ್ತಿದ್ದೆ? ನಾನು ಕೊಟ್ಟಿದ್ದಿದೆ, ಬರ್ರಿ ತೋರಿಸ್ತೀನಿ. ಬರೀ ಅವರೇ ಹೇಳಿದ್ರಲ್ಲ, ಅವರೇ ಹೇಳಿದಾರೆ 20 ಕೋಟಿನೇ ನಾನು ಕೊಟ್ಟಿದ್ದು, ಅವರು 55 ಕೋಟಿ ಕೊಟ್ಟಿದ್ದಾರೆ ಏನೋ ಹೇಳಿದ್ರಲ್ಲ. ಅದು ಅವ್ರು ಕೊಡೋಕ್ಕೆ ಯೋಗ್ಯತೆ ಬೇಕಲ್ಲ ಅವರಿಗೆ. ರಾಜ್ಯ ಸರ್ಕಾರದ್ದು 90 ಕೋಟಿಯಲ್ಲಿ ಅವ್ರದ್ದು 15 ಕೋಟಿ ಮಾತ್ರ ಕೊಟ್ಟಿದ್ದಾರೆ, ಉಳಿಕೆದು 75 ನಮ್ಮದೇ. ನಮ್ಮ ಅವಧಿದೆ ಸರ್, ನಾನೇ ಕೊಡ್ಸಿದ್ದು ಸರ್. ಅಯ್ಯೋ ಹಾಗೆ ಧ್ವನಿ ಗಟ್ಟಿ ಬರ್ತದೆ. ಗ್ಯಾರಂಟಿ ಕಾರ್ಡಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಸಹ ದುಡ್ಡು ಕೊಟ್ಟಿದ್ದೀವಲ್ಲ. ಈಗ ಮತ್ತೆ ಮುಂದುವರೆದ 140 ಕೋಟಿ ರೂಪಾಯಿ ಆಗಿದೆ. ಈಗ ಉಳಿದ ಇದನ್ನು ನಾವು ಕೊಡ್ತೀವಿ, ಇನ್ನು 50 ಕೋಟಿ ಕೊಡಬೇಕು. ಈಗಾಗಲೇ ಅದು ಆನ್ ಗೋಯಿಂಗ್ ವರ್ಕ್ ಆಗಿದ್ದರೆ ಕೊಡ್ತೀವಿ. ಈಗ ಲೋಹಲಕ್ಷ್ಮಿದು ಎಲ್ಲಿ ಹೋಗಲ್ಲ. ಈಗ ಮೊನ್ನೆ ಈಗ ನಾಳೆ ನಾಡ್ದೊಳ್ಳೆ ಟಕ್ ಅಂತ ಬರ್ತದೆ. ಯಾಕೆ ಗೊತ್ತಾ? ಒಂದೇ ಸರಿ ಖರ್ಚು ಮಾಡಿಬಿಡ್ತಾರ. 3 ತಿಂಗಳು ಬಂದರೆ 6,000 ರೂಪಾಯಿ ಹಾಗೆ ಬರ್ತದ. ಪಾಪ ಏನೋ ಮಾಡ್ಕೋತಾರೆ. ಕರೆಸ್ತೇನೆ. ಈಗ
ಮಧು ಬಂಗಾರಪ್ಪನವ್ರ ಹತ್ರ ಮಾತಾಡಿದ್ದೇನೆ. ಅವರು ಮೀಟಿಂಗ್ ಮಾಡಬೇಕು, ಎಲ್ಲರನ್ನೂ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅದರ ದಾಖಲೆ ಎಲ್ಲ ತೆಗೆಸ್ಕೊಡ್ಬೇಕು ಅಂತಲೂ ಹೇಳಿದ್ದಾರೆ. ಅದನ್ನು ತಗೊಂಡು ಬಿಟ್ಟು ಸ್ಟೆಪ್ ಮಾಡ್ತೀನಿ. ಸರ್ ನಾನೇ ಎತ್ತಿದ್ದೋ, ನಾನೇ ಏನು ಸರ್ ನಾನೇ ಎತ್ತಿದ್ದಲ್ಲ. ಇಲ್ಲಣ್ಣ, ಅವರಿಗೆ 10 ರಿಂದ 15 ಎಕರೆ ಸಾಕು. ಬಾಕಿ ಅದೆಲ್ಲ ಹೋಯ್ತು. ಬಾಕಿ ಎಲ್ಲ ಸೂಟ್ ಕೇಸು. ಅಪ್ಪ ಮಕ್ಕಳು ಇಬ್ಬರು ಸೂಟ್ ಕೇಸ್ ಹೊಡ್ಕೊಂಡು ನಡೆದ್ರು. ಹೋಗತ್ತೆ ಬಾಂಬೆವನು ಅವ್ನು ಯಾರೋ ಡೆಲ್ಲಿ ಭಾರಿ ದೊಡ್ಡ ಕುಳ ಅಡ್ಜಸ್ಟ್ ಮಾಡ್ಕೊಂಡ್ರು ಪಾಪ. ಹಾಂ ಹಾಕ್ತಾರೆ, ತೆರವುಗೊಳಿಸ್ಬಿಡ್ತಾರಂತ ಈಗ ಸುಮ್ಮನೆ ಹಾಕ್ತಾರೆ ಅವರು ಅಷ್ಟೇ. ಸಣ್ಣ ತಗೊಬಂದು ಹಾಕಿದ್ದಾರೆ ಅಷ್ಟೇ. 250 ಎಕರೆಯಲ್ಲಿ ಎಂಥ 90 ಎಕರೆ ಎಂಥ ಯೂನಿಟ್ ಹಾಕ್ತಾರೆ. ಹಾಂ ಉದ್ಯೋಗ ಎಷ್ಟಿದೆ ನೋಡೋಣ, ಅದ್ರ ಮೇಲೆ ತಾನೇ ಕೊಡಬೇಕು. ಒಂದು ಕಂಪ್ನಿಗೆ ಎಷ್ಟು ಕೊಡ್ತೀರಿ? 10 ಎಕರೆ 20 ಎಕರೆ 50 ಎಕರೆ ಕೊಡ್ಬೋದು. 106 ಎಕರೆ ಯಾಕೆ ಕೊಡ್ತೀರಿ? ಏನು ಉದ್ದೇಶ ಕೊಟ್ಟಿದ್ದೀರಿ? ಯಡಿಯೂರಪ್ಪ ಮಕ್ಕಳು ಪಾಲು ಅಷ್ಟೇ. ಮತ್ತೆ ಇಲ್ಲದೇ ಇರುತ್ತಾ? ಶೇರ್ ಇದ್ದೇ ಇರುತ್ತೆ. ಹಾಂ